ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಧರ್ಮಸ್ಥಳದಲ್ಲಿ ಮಹಾಮಜ್ಜನದಲ್ಲಿ ಅವಘಡ ಒಂದು ಸಂಭವಿಸಿದೆ. ಮಹಾಮಜ್ಜನಕ್ಕೆ ಹಾಕಿದ್ದಂತ ಪೆಂಡಾಲ್ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿರುವಂತಹ ಒಂದು ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಇದು. ಅಮೃತ ವರ್ಷಿಣಿ ಸಭಾಂಗಣದ ಬಳಿ ನಿರ್ಮಿಸಲಾಗಿದ್ದಂತ ಪೆಂಡಾಲ್ ಕುಸಿದು ಬಿದ್ದಿದೆ. ಭಾಗಶಃ ವಾಲಿದೆ ಪಂಚಮಹಾ ವೈಭವ ಕಾರ್ಯಕ್ರಮದ ಪೆಂಡಾಲ್. ಚಪ್ಪರದ ಅಡಿಯಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತ ವರದಿ ಸಿಗ್ತಾ ಇದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನೀವು ಕೂಡ ದೃಶ್ಯದಲ್ಲಿ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಧರ್ಮಸ್ಥಳದ ಮಹಾಮಜ್ಜನ ಕಾರ್ಯಕ್ರಮಕ್ಕೆ ಹಾಕಲಾದಂತಹ ಒಂದು ಚಪ್ಪರ ಕುಸಿದು ಬಿದ್ದಿರುವಂಥದ್ದು, ಪೆಂಡಾಲ್ ಕುಸಿದು ಬಿದ್ದಿರುವಂಥದ್ದು. ಮಹಾಮಜ್ಜನಕ್ಕೆ ಹಾಕಲಾಗಿದ್ದಂತಹ ಪೆಂಡಾಲ್ ಇದು. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಆ ಪೆಂಡಾಲ್ ಕೆಳಗಿದ್ದ ಒಂದಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಘಟನೆ ಹೆಂಗಾಯ್ತು? ಅಂಕಿತ, ಈಗಾಗಲೇ ಮಂಗಳೂರಿನ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಮಸ್ತಕಾಭಿಷೇಕಕ್ಕೆ ಸಾವಿರಾರು ಜನರು ಕೂಡ ಬರ್ತಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅನಾಹುತ ಒಂದು ಭಾರಿ ಅನಾಹುತ ತಪ್ಪಿದಂತೆ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಬೆಳಿಗ್ಗೆ ಧರ್ಮಸ್ಥಳದ ಮಹಾವೈಭವದ ಮುಖ್ಯ ವೇದಿಕೆಯಲ್ಲಿ ಒಂದು ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇಂದು ಬೆಳಿಗ್ಗೆ ಈ ಒಂದು ವೇದಿಕೆಯಲ್ಲಿ ಒಂದು ಪಂಚ ಮಹಾವೈಭವ ಕಾರ್ಯಕ್ರಮ ಕೂಡ ನಡೆದಿತ್ತು. ಮಧ್ಯಾಹ್ನದ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಈ ಒಂದು ಊಟದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಘಟನೆ ಬಳಿಕ ಈಗಾಗಲೇ ಆ ಒಂದು ಸ್ಥಳದಲ್ಲಿ ಒಂದು ಸ್ವಲ್ಪ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಜನರು ಕೂಡ ಮೊನ್ನೆಯಿಂದ ಸುಮಾರು 8 ತಾರೀಕಿನಿಂದಲೇ ಕೂಡ ಧರ್ಮಸ್ಥಳದಲ್ಲಿ ಇರುವಂತದ್ದು. ಆ ಒಂದು ವೇದಿಕೆಯ ಪಕ್ಕದಲ್ಲೇ ಇರುವಂತದ್ದು. ಯಾಕಂದ್ರೆ ಆ ಒಂದು ಪಕ್ಕ ವೇದಿಕೆಯಲ್ಲಿ ಸಾಕಷ್ಟು ಸಭಾ ಕಾರ್ಯಕ್ರಮಗಳು ಮತ್ತು ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆ ಒಂದು ನಡೆಯುತ್ತಿರೋದ್ರಿಂದ ಆ ವೇದಿಕೆಯಲ್ಲಿ ಸಾವಿರಾರು ಜನರು ಕೂಡ ಮಧ್ಯಾಹ್ನದ ವೇಳೆಯಲ್ಲಿ ಇದ್ರು. ಆದ್ರೆ ಊಟ ನಡೀತಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದ್ದರಿಂದ ಭಾರಿ ಅನಾಹುತ ತಪ್ಪಿದಂತಾನೆ ಹೇಳ್ಬೋದು. ಆದ್ರೆ ಈಗಾಗಲೇ ಆ ಒಂದು ಸ್ಥಳಕ್ಕೆ ಅಲ್ಲಿಯ ಒಂದು ಧರ್ಮದರ್ಶಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಆ ಒಂದು ಘಟನೆಗೆ ಕಾರಣ ಏನೆಂಬುದರ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಪೊಲೀಸರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಯಾಕಂದ್ರೆ ಒಂದು 3 ಚಿಕ್ಕ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು. ಆದ್ರೆ ಈ ಒಂದು ಅನಾಹುತಕ್ಕೆ ಏನು ಪ್ರಮುಖ ಕಾರಣ ಅಂದ್ರೆ ಏನಾದ್ರೂ ಇದರಲ್ಲಿ ಒಂದು ಬಳಸಿದ ಸಾಮಗ್ರಿಗಳಲ್ಲಿ ಏನಾದ್ರೂ ಇದು ಕಳಪೆ ಮಟ್ಟದ ಎಂಬುದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಅಲ್ಲಿ ವೀರೇಂದ್ರ ಹೆಗ್ಗಡೆ ಸ್ವತಃ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಈಗಾಗಲೇ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಂಕಿತಾ, ಇನ್ನು ಧರ್ಮಸ್ಥಳ ಅಂದ್ರೆ ಇಂತಹ ಕಾರ್ಯಕ್ರಮಗಳು ಯಾವಾಗ್ಲೂ ನಡೀತಾ ಇರುತ್ತೆ. ಎಲ್ಲ ಬಹಳಾನೇ ಜಾಗರೂಕತೆಯಿಂದ ನಡೆಯುವಂಥದ್ದು. ವೀರೇಂದ್ರ ಹೆಗ್ಗಡೆ ಅವರು ಏನಾದ್ರು ರಿಯಾಕ್ಟ್ ಮಾಡಿದಾರಾ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲು. ಯಾಕಂದ್ರೆ ಅಂಕಿತ, ಈಗಾಗಲೇ ಈ ಸ್ಥಳದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಉಂಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಪ್ರತಿನಿತ್ಯ ಇಲ್ಲಿಗೆ ಈ ಕಾರ್ಯಕ್ರಮ ಇಲ್ಲದಿದ್ರು ಕೂಡ ದೇವರ ದರ್ಶನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಾರೆ. ಆದ್ರೆ 12 ವರ್ಷಕ್ಕೊಮ್ಮೆ ನಡೆಯುವಂತ ಈ ಒಂದು ಮಹಾಮಸ್ತಕಾಭಿಷೇಕಕ್ಕೆ ಸಾವಿರಾರು ಜನ ಈಗಾಗಲೇ ಬಂದು ಮಂಗಳೂರಿನ ಧರ್ಮಸ್ಥಳದಲ್ಲಿ ಬೀಳ್ಬಿಟ್ಟಿರುವಂತದ್ದು. ಯಾಕಂದ್ರೆ 12 ವರ್ಷಕ್ಕೊಮ್ಮೆ ನಡೆಯುವಂತ ಈ ಒಂದು ಅಭಿಷೇಕವನ್ನ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸಾವಿರಾರು ಭಕ್ತರು ಬಂದಿದ್ರು. ಆದ್ರೆ ಈ ಒಂದು ಕಾರ್ಯಕ್ರಮದ ಈ ಒಂದು ಅವಘಡದ ಬಗ್ಗೆ ಈಗಾಗಲೇ ವೀರೇಂದ್ರ ಹೆಗ್ಗಡೆ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಕೂಡ ನೆಟ್ವರ್ಕ್ ಅನ್ನ ಎಲ್ಲರೂ ಕೂಡ ಜಾಮ್ ಮಾಡಲಾಗಿದೆ. ಯಾಕಂದ್ರೆ ಈ ಒಂದು ನೆಟ್ವರ್ಕ್ ಇರೋದ್ರಿಂದ ವಿಡಿಯೋ ಕೂಡ ವೈರಲ್ ಆಗುತ್ತೆ ಮತ್ತು ವಿಡಿಯೋವನ್ನ ಯಾರಿಗೆ ಸೆಂಡ್ ಆಗದಂತೆ ಈಗಾಗಲೇ ನೆಟ್ವರ್ಕ್ ಜಾಮರ್ ಅನ್ನು ಕೂಡ ಹಾಕಲಾಗಿದೆ ಮತ್ತು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಅಂತಾರೆ. ಯಾಕಂದ್ರೆ ಜನರು ಸ್ವಲ್ಪ ಗೊಂದಲದಲ್ಲಿರುವಂತದ್ದು. ಸಾವಿರಾರು ಭಕ್ತರು ಕೂಡ ಈಗಾಗಲೇ ಧರ್ಮಸ್ಥಳದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿನ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಈಗಾಗಲೇ ಪೊಲೀಸರು ಕೂಡ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು ಮತ್ತು ಆ ಸ್ಥಳದಿಂದಲೇ ಜನರನ್ನ ಬೇರೆ ಕಡೆ ಕಳಿಸುವಂತ ಪ್ರಯತ್ನವನ್ನ ಕೂಡ ಅಲ್ಲಿಯ ಪೊಲೀಸರು ಮಾಡ್ತಿರುವಂತದ್ದು ಮತ್ತು ಈಗಾಗಲೇ ಒಂದು ವೀರೇಂದ್ರ ಹೆಗ್ಗಡೆ ಸ್ಥಳದಲ್ಲಿ ಇರುವುದರಿಂದ ಅದರ ಬಗ್ಗೆ ಯಾವ ರೀತಿ ಒಂದು ಘಟನೆ ನಡೆದಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿರುವಂತದ್ದು. ಅಂಕಿತಾ, ಇನ್ನು ಘಟನೆ ಬಗ್ಗೆ ಭಕ್ತಾದಿಗಳಿಗೆ ಏನ್ ಹೇಳ್ತಾ ಇದ್ದಾರೆ?
ಘಟನೆ ಬಗ್ಗೆ ಭಕ್ತಾದಿಗಳು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಯಾರು ಕೂಡ ಆ ಒಂದು ಊಟ ಮಾಡುವ ಸಂದರ್ಭದಲ್ಲಿ ಆಗಿದ್ರಿಂದ ಈ ಒಂದು ಘಟನೆ ಯಾರು ಕೂಡ ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ. ಯಾಕಂದ್ರೆ ಇದು ಧರ್ಮಸ್ಥಳ ಪುಣ್ಯಕ್ಷೇತ್ರ ಆಗಿದ್ರಿಂದ ಯಾರು ಕೂಡ ಇದರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ಏನು ಕೂಡ ಮಾತಾಡ್ತಿಲ್ಲ. ಯಾಕಂದ್ರೆ ಯಾವ ರೀತಿ ಒಂದು ಘಟನೆ ನಡೆದಿದೆ ಮತ್ತು ಘಟನೆಗೆ ಏನೆಂಬುದು ಕಾರಣ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಈಗಾಗಲೇ ಕ್ಯಾಮರಾ ಶೂಟಿಂಗ್ ಮಾಡ್ಲಿಕ್ಕೆ ಹೋಗ್ತಿರುವಂತಹ ವಿಡಿಯೋಗ್ರಾಫರ್ ಗಳಿಗೂ ಕೂಡ ಅಲ್ಲಿಯ ಭಕ್ತರೇನಿದ್ದಾರೆ ಅವರು ದೂರ ಕಳಿಸ್ತಿದ್ದಾರೆ. ಯಾಕಂದ್ರೆ ಈ ಶೂಟಿಂಗ್ ಅನ್ನ ಮಾಡಬಾರ್ದೆಂಬ ಹಿನ್ನೆಲೆಯಲ್ಲಿ ಅವರನ್ನ ದೂರ ಕಳಿಸಿದ್ದಾರೆ. ಇಂಟರ್ನೆಟ್ ಕೂಡ ಈಗಾಗಲೇ ಆ ಒಂದು ಸ್ಥಳದಲ್ಲಿ ಆಫ್ ಆಗಿರುವಂತದ್ದು, ನೆಟ್ವರ್ಕ್ ಜಾಮರನ್ನ ಕೂಡ ಹಾಕಿರುವಂತದ್ದು. ಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಸ್ವತಃ ಅಲ್ಲಿಗೆ ಭೇಟಿ ನೀಡಿ ಈ ಒಂದು ಘಟನೆ ಕಾರಣವನ್ನ ತಿಳಿಸಿದ್ದಾರೆ ಮತ್ತು ಭಕ್ತರು ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡ್ತಿಲ್ಲ. ಮತ್ತು 3 ಮಕ್ಕಳಿಗೆ ಈಗಾಗಲೇ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರನ್ನ ಕೂಡ ಅಲ್ಲಿಯ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲಾಗಿದೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದರ ಬಗ್ಗೆ ಅಲ್ಲಿ ಆದಷ್ಟು ಬೇಗ ಈ ಒಂದು ಚಪ್ಪರ ಅವಘಡ ಆಗಿದೆ ಅದನ್ನ ಆದಷ್ಟು ಬೇಗ ಸರಿಪಡಿಸುವ ಕೆಲಸವನ್ನ ಕೂಡ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮಾಡ್ತಿರುವಂತದ್ದು. ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅವಘಡ. ಧರ್ಮಸ್ಥಳ ಅಂದ್ರೆ ಅದರದ್ದೇ ಆಗಿರುವಂತಹ ಭಕ್ತಾದಿಗಳನ್ನ ಹೊಂದಿದೆ. ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳಕ್ಕೆ ನಡ್ಕೊಳ್ಳುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಸಹಜವಾಗಿ ಧರ್ಮಸ್ಥಳದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆದರೆ ಯಾವ ಸಂದರ್ಭದಲ್ಲೂ ಕೂಡ ಇಂತಹ ಅವಘಡಗಳು ಸಂಭವಿಸಿರಲಿಲ್ಲ ಬಹುತೇಕ ಇತ್ತೀಚಿನ ದಿನಗಳಲ್ಲಿ. ಆದರೆ ಇವತ್ತು ಮಹಾಮಜ್ಜನ ಕಾರ್ಯಕ್ರಮಕ್ಕೆ ಹಾಕಲಾಗಿದ್ದಂಥ ದೊಡ್ಡ ಪೆಂಡಾಲ್ ಇದ್ದಕ್ಕಿದ್ದಂತೆ ಪಕ್ಕಕ್ಕೆ ವಾಲಿ ಬಿದ್ದಿರುವಂಥದ್ದು. ಭಕ್ತಾದಿಗಳು ಕೂಡ ಶಾಕ್ನಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥದ್ದು. ಒಂದಿಬ್ಬರು ಮಕ್ಕಳಿಗೆ, ಒಂದಷ್ಟು ಜನರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ, ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ ಅನ್ನುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಹಾಗೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇಡೀ ಪೆಂಡಾಲ್ ಪಕ್ಕಕ್ಕೆ ವಾಲಿ ಕುಸಿದು ಬಿದ್ದಿದೆ ಅಂತ. ಊಟದ ಸಂದರ್ಭದಲ್ಲೇ ಈ ರೀತಿ ಆಗಿರುವಂಥದ್ದು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಏನಾದರೂ ಈ ಘಟನೆ ನಡೆದಿದ್ರೆ ಬಹುಶಃ ಸಾಕಷ್ಟು ಜನ ಅದರ ಅಡಿಯಲ್ಲಿ ಸಿಲುಕಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಇತ್ತು. ಆದರೆ ಮಂಜುನಾಥನ ಕೃಪೆ ಅಂತಲೇ ಹೇಳ್ಬೋದೇನೋ, ಯಾವುದೇ ಒಂದು ದೊಡ್ಡ ಅನಾಹುತ ಸಂಭವಿಸಿಲ್ಲ. ಅದೃಷ್ಟವಶಾತ್ ಚಿಕ್ಕದ್ರಲ್ಲೇ ಮುಗಿದು ಹೋಗಿದೆ. ಆದಷ್ಟು ಬೇಗ ಆ ಕುಸಿದು ಬಿದ್ದಿರುವಂಥ ಪೆಂಡಾಲ್ನ ಸರಿಪಡಿಸುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಭಕ್ತಾದಿಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸುವಂಥ ಸಿಬ್ಬಂದಿ ವರ್ಗ ಕೂಡ ಕೈ ಜೋಡಿಸಿದ್ದಾರೆ. ಆ ಕೆಲಸ ಎಲ್ಲವೂ ಕೂಡ ನಡೀತಾ ಇದೆ. ಧರ್ಮಸ್ಥಳದ ಮಹಾಮಜ್ಜನದಲ್ಲಿ ನಡೆದಿರುವಂತಹ ಅವಘಡ, ಮಹಾಮಜ್ಜನಕ್ಕೆ ಹಾಕಿದ್ದಂತ ಪೆಂಡಾಲ್ ಯಾವ ರೀತಿ ಕುಸಿದಿದೆ ಅನ್ನುವಂಥದ್ದನ್ನ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಇದು. ಅಮೃತ ವರ್ಷಿಣಿ ಸಭಾಂಗಣದ ಬಳಿ ನಿರ್ಮಿಸಲಾಗಿತ್ತು ಈ ಪೆಂಡಾಲ್ ಅನ್ನ. ಭಾಗಶಃ ವಾಲಿ ಕುಸಿದು ಬಿದ್ದಿದೆ ಪೆಂಡಾಲ್. ಪಂಚ ಮಹಾವೈಭವ ಕಾರ್ಯಕ್ರಮದ ಪೆಂಡಾಲ್ ಇದು. ಸಹಜವಾಗಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ರು. ಚಪ್ಪರದ ಅಡಿಯಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಹಾಗೆ ಇದಕ್ಕೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಏಕೆಂದರೆ ಧರ್ಮಸ್ಥಳ ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಕಾರ್ಯಕ್ರಮಗಳು ಅಲ್ಲಿ ನಡೀತಾನೆ ಇರುತ್ತೆ. ಯಾವತ್ತೂ ಕೂಡ ಇಂಥ ಘಟನೆಗಳು ನಡೆದಿಲ್ಲ. ಆದರೆ ಈ ಬಾರಿ ಪೆಂಡಾಲ್ ಪಕ್ಕಕ್ಕೆ ವಾಲಿ ಈ ರೀತಿ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರೋದಕ್ಕೆ ಏನು ಕಾರಣ ಆಯಿತು, ಯಾರ ಅಜಾಗರೂಕತೆಯಿಂದ ಈ ಒಂದು ಅವಘಡ ಸಂಭವಿಸಿತು ಅನ್ನೋದು
ಇನ್ನು ಮುಂದೆ ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕೆ ಅಲ್ಲಿ ನಡೀತಾ ಇರುವಂಥ ಕೆಲಸ ಆದಷ್ಟು ಬೇಗ ಆ ಪೆಂಡಾಲ್ ಬಿದ್ದಿರುವಂಥದ್ದನ್ನು ಅಲ್ಲಿಂದ ತೆರವುಗೊಳಿಸಿ ಮತ್ತೆ ಪೆಂಡಾಲ್ ರೀಕನ್ಸ್ಟ್ರಕ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆ ಕೆಲಸದಲ್ಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ತೊಡಗಿಕೊಂಡಿದ್ದಾರೆ. ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತು ಅದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ಯಾಕಂದರೆ ಕಾರ್ಯಕ್ರಮಕ್ಕಾಗಿಯೇ ಆಗಮಿಸಿದಂಥ ಸಾಕಷ್ಟು ಭಕ್ತರು ಇದ್ದಾರೆ.